ಮಾಜಿ ಶಾಸಕರಾಗಿರುವಂತಹ ಪ್ರತಾಪ್ ಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೊನ್ನೆ ಬಾಗಲಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು ಬಹಳ ಒಂದು ಖಂಡನೀಯವಾಗಿರೋಂಥ ಘಟನೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಈ ಘಟನೆಗಳಿಗೆ ಕಾರಣ ಆಗೋದಕ್ಕೆ ಮುಖ್ಯವಾಗಿ ಸರ್ಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಓಲೈಕೆ ರಾಜಕಾರಣ, ಮತ ಬ್ಯಾಂಕಿಗಾಗಿ ಕೆಲವೊಂದು ಸಮುದಾಯಗಳನ್ನು ಓಲೈಸುವಂಥ ರಾಜಕಾರಣದಿಂದ ಇಂಥ ಘಟನೆಗಳು ಆಗ್ತಾಯಿದ್ದಾವೆ. ಇದು ಒಂದು ಸೌಹಾರ್ದ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲಸ. ಯಾಕಂದರೆ ಇವತ್ತು ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳ ಒಂದು ದೇಶದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಸೋದರರಾಗಿ ಬದುಕಬೇಕಾಗಿತ್ತು. ಆದರೆ ಕೆಲವೊಂದು ಕಿಡಿಗೇಡಿಗಳಿಂದ ಇವತ್ತು ಅಲ್ಪಸಂಖ್ಯಾತರಿಗೂ ಸಹ ಒಂದು ಅಪಖ್ಯಾತಿ ಬಂದಿರುವುದನ್ನು ನಾವು ಇವತ್ತು ಗಮನಿಸ್ತೀವಿ. ಮತ್ತು ಮುಖ್ಯವಾಗಿ ಇವತ್ತು ಈ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಇವರಿಗೆಲ್ಲ ಓಲೈಕೆ ಮಾಡೋದರಿಂದ ಇವರು ಇನ್ನೂ ಹೆಚ್ಚಿನ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮ ಬಹಳ ಗಂಭೀರವಾಗುತ್ತೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡು ಯಾರು ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರ ಅವರನ್ನು ಶಿಕ್ಷಿಸುವಂಥ ಕೆಲಸ ಆದರೆ ಮಾತ್ರ ಅದು ಈ ಒಂದು ಶಾಂತಿ ಸುವ್ಯವಸ್ಥೆ ನೆಲೆಸೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಸರ್, ಇನ್ನು ನೇರವಾಗಿ SP ಅವರಿಗೆ ಕಲ್ಲು ಬಿದ್ದಿರುವಂಥದ್ದು ಅಂದರೆ ಪೊಲೀಸ್ ಅಂದರೆ ಒಂದು ಭಯನೇ ಇಲ್ವಾ? ಯಾವ ರೀತಿ ಕಾನೂನು ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ? ಇಲ್ಲ, ಖಂಡಿತ. ಇವತ್ತು ನಿನ್ನೆ ಸಹ ನಮ್ಮ ನಾಯಕರಾಗಿರುವಂಥ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಮಾತನಾಡಿದರು. ಇವತ್ತು ನಮ್ಮ ಕರ್ನಾಟಕ ಪೊಲೀಸು ಭಾಳ ದಕ್ಷವಾಗಿರುವಂಥ ಒಂದು ಪೊಲೀಸ್ ಪಡೆ ಇದೆ. ಆದರೆ ಇವತ್ತು ಅವರ ಅಸಹಾಯಕರಾಗಿರುವಂಥದ್ದು. ಯಾಕಂದರೆ ಸರ್ಕಾರವೇ ನೇರವಾಗಿ ಇಂಥ ಘಟನೆಗಳಿಗೆ ಹಿನ್ನೆಲೆಯಾಗಿ ಕುಮ್ಮಕ್ಕು ಕೊಡ್ತಾ ಇರೋದರಿಂದ ಪೊಲೀಸರು ಇವತ್ತು ಅಸಹಾಯಕರಾಗಿರುವಂಥ ಪರಿಸ್ಥಿತಿ. ಆದಾಗ್ಯೂ ಸಹ ನಾವು ಇವತ್ತು ಮೊನ್ನೆಯ ಘಟನೆಯಲ್ಲಿ ಪೊಲೀಸರನ್ನ ನಾವು ಶ್ಲಾಘಿಸಲೇಬೇಕು. ಅವರು ತಕ್ಷಣ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ಮಸೀದಿಯಲ್ಲಿ ಹೋಗಿ ಆ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿರೋದರಿಂದ ಇವತ್ತು ಒಂದು ಹಂತಕ್ಕೆ ಅವತ್ತಿಗೆ ಶಾಂತಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲದೇ ಇದ್ದರೆ ಇದು ಭಾಳ ವಿಪರೀತಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಪೊಲೀಸರನ್ನು ಸಹ ನಾವು ಶ್ಲಾಘಿಸಲೇಬೇಕು. ಖಂಡಿತ ಪೊಲೀಸರು ಸಮರ್ಥರಾಗಿದ್ದಾರೆ. ಆದರೆ ಈ ಸರ್ಕಾರದ ನೀತಿಯಿಂದ ಅವರ ಅಸಹಾಯಕರಾಗಿರುವಂಥ ಪರಿಸ್ಥಿತಿ ಬಂದಿರೋದ್ರಿಂದನೇ ಇವತ್ತು ಒಬ್ಬ ವರಿಷ್ಠಾಧಿಕಾರಿಗೆ ಕಲ್ಲೇಟು ಬಿದ್ದಿರುವಂಥದ್ದು. ಇದನ್ನು ನಾವು ಎಲ್ಲರೂ ಖಂಡಿಸಬೇಕು. ಇವತ್ತು ಸರ್ಕಾರ ಇವತ್ತಿಗೆ ಆದ್ರೂ ಎಚ್ಚೆತ್ತುಕೊಳ್ಳಿ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊನ್ನೆ ಬಾಗಲಕೋಟೆಯಲ್ಲಿ ಆಗಿರುವಂಥ ಘಟನೆ ಇದು ಬಹಳ ಒಂದು ಖಂಡನೀಯವಾಗಿರೋಂಥ ಘಟನೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ, ಅದು ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಈ ಘಟನೆಗಳಿಗೆ ಕಾರಣ ಆಗೋದಕ್ಕೆ ಮುಖ್ಯವಾಗಿ ಸರ್ಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಓಲೈಕೆ ರಾಜಕಾರಣ, ಮತ ಬ್ಯಾಂಕಿಗಾಗಿ ಕೆಲವೊಂದು ಸಮುದಾಯಗಳನ್ನು ಓಲೈಸುವಂಥ ರಾಜಕಾರಣದಿಂದ ಇಂಥ ಘಟನೆಗಳು ಆಗ್ತಾಯಿದ್ದಾವೆ. ಇದು ಒಂದು ಸೌಹಾರ್ದ ಸಾಮರಸ್ಯಕ್ಕೆ ಧಕ್ಕೆ ತರುವಂಥ ಕೆಲಸ. ಯಾಕಂದರೆ ಇವತ್ತು ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳ ಒಂದು ದೇಶದಲ್ಲಿ ಇವತ್ತು ಅಲ್ಪಸಂಖ್ಯಾತರು ಇವತ್ತು ಸೋದರರಾಗಿ ಬದುಕಬೇಕಾಗಿತ್ತು. ಆದರೆ ಕೆಲವೊಂದು ಕಿಡಿಗೇಡಿಗಳಿಂದ ಇವತ್ತು ಅಲ್ಪಸಂಖ್ಯಾತರಿಗೂ ಸಹ ಒಂದು ಅಪಖ್ಯಾತಿ ಬಂದಿರುವುದನ್ನು ನಾವು ಇವತ್ತು ಗಮನಿಸ್ತೀವಿ. ಮತ್ತು ಮುಖ್ಯವಾಗಿ ಇವತ್ತು ಈ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಇವರಿಗೆಲ್ಲ ಓಲೈಕೆ ಮಾಡೋದರಿಂದ ಇವರು ಇನ್ನೂ ಹೆಚ್ಚಿನ ಈ ಕೃತ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮ ಬಹಳ ಗಂಭೀರವಾಗುತ್ತೆ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡು ಯಾರು ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾರ ಅವರನ್ನು ಶಿಕ್ಷಿಸುವಂಥ ಕೆಲಸ ಆದರೆ ಮಾತ್ರ ಅದು ಈ ಒಂದು ಶಾಂತಿ ಸುವ್ಯವಸ್ಥೆ ನೆಲೆಸೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಸರ್, ಇನ್ನು ನೇರವಾಗಿ SP ಅವರಿಗೆ ಕಲ್ಲು ಬಿದ್ದಿರುವಂಥದ್ದು ಅಂದರೆ ಪೊಲೀಸ್ ಅಂದರೆ ಒಂದು ಭಯನೇ ಇಲ್ವಾ? ಯಾವ ರೀತಿ ಕಾನೂನು ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ? ಇಲ್ಲ, ಖಂಡಿತ. ಇವತ್ತು ನಿನ್ನೆ ಸಹ ನಮ್ಮ ನಾಯಕರಾಗಿರುವಂಥ ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಮಾತನಾಡಿದರು. ಇವತ್ತು ನಮ್ಮ ಕರ್ನಾಟಕ ಪೊಲೀಸು ಭಾಳ ದಕ್ಷವಾಗಿರುವಂಥ ಒಂದು ಪೊಲೀಸ್ ಪಡೆ ಇದೆ. ಆದರೆ ಇವತ್ತು ಅವರ ಅಸಹಾಯಕರಾಗಿರುವಂಥದ್ದು. ಯಾಕಂದರೆ ಸರ್ಕಾರವೇ ನೇರವಾಗಿ ಇಂಥ ಘಟನೆಗಳಿಗೆ
ಹಿನ್ನೆಲೆಯಾಗಿ ಕುಮ್ಮಕ್ಕು ಕೊಡ್ತಾ ಇರೋದರಿಂದ ಪೊಲೀಸರು ಇವತ್ತು ಅಸಹಾಯಕರಾಗಿರುವಂಥ ಪರಿಸ್ಥಿತಿ. ಆದಾಗ್ಯೂ ಸಹ ನಾವು ಇವತ್ತು ಮೊನ್ನೆಯ ಘಟನೆಯಲ್ಲಿ ಪೊಲೀಸರನ್ನ ನಾವು ಶ್ಲಾಘಿಸಲೇಬೇಕು. ಅವರು ತಕ್ಷಣ ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ಮಸೀದಿಯಲ್ಲಿ ಹೋಗಿ ಆ ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿರೋದ್ರಿಂದ ಇವತ್ತು ಒಂದು ಹಂತಕ್ಕೆ ಅವತ್ತಿಗೆ ಶಾಂತಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಆಗಿದೆ. ಇಲ್ಲದೇ ಇದ್ದರೆ ಇದು ಭಾಳ ವಿಪರೀತಕ್ಕೆ ಹೋಗುವಂಥ ಪರಿಸ್ಥಿತಿ ಇತ್ತು. ಹೀಗಾಗಿ ಪೊಲೀಸರನ್ನು ಸಹ ನಾವು ಶ್ಲಾಘಿಸಲೇಬೇಕು. ಖಂಡಿತ ಪೊಲೀಸರು ಸಮರ್ಥರಾಗಿದ್ದಾರೆ. ಆದರೆ ಈ ಸರ್ಕಾರದ ನೀತಿಯಿಂದ ಅವರು ಅಸಹಾಯಕರಾಗಿರುವಂಥ ಪರಿಸ್ಥಿತಿ ಬಂದಿರೋದ್ರಿಂದನೇ ಇವತ್ತು ಒಬ್ಬ ವರಿಷ್ಠಾಧಿಕಾರಿಗೆ ಕಲ್ಲೇಟು ಬಿದ್ದಿರುವಂಥದ್ದು. ಇದನ್ನು ನಾವು ಎಲ್ಲರೂ ಖಂಡಿಸಬೇಕು. ಇವತ್ತು ಸರ್ಕಾರ ಇವತ್ತಿಗೆ ಆದ್ರೂ ಎಚ್ಚೆತ್ತುಕೊಳ್ಳಿ ಅಂತ ನಾನು ಭಾವಿಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.